ರಾಜ್ಯ ಸರ್ಕಾರ ಆಪರೇಷನ್ ರೇಷನ್ ಕಾರ್ಡ್ಗೆ ಮುಂದಾಗಿದೆ. ಬಡವರ ಕಾರ್ಡ್ ರದ್ದಾಗ್ತಿದ್ದಂತೆ ಹೀಗಾಗಿ ಅಯ್ಯೋ ನಮ್ಮ ಕಾರ್ಡ್ ಚಾಲ್ತಿಯಲ್ಲಿದೆಯೋ ಇಲ್ವಾ ಎಂದು ಚೆಕ್ ಮಾಡಲು ಜನ ನ್ಯಾಯಬೆಲೆ ಅಂಗಡಿಯತ್ತ ಮುಖ ಮಾಡುತ್ತಿದ್ದಾರೆ. ರೇಷನ್ ಕಾರ್ಡ್ ರದ್ದು, ಆತಂಕದಲ್ಲಿ ಸಿಟಿ ಮಂದಿ. ನ್ಯಾಯಬೆಲೆ ಅಂಗಡಿಗೆ ಮುಗಿಬಿದ್ದ ಜನರು. ರೇಷನ್ ಕಾರ್ಡ್ ಹಿಡಿದು ಸಾಲು ಸಾಲಾಗಿ ನಿಂತಿರೋ ಜನರು. ನಮ್ಮದು ಬಿಪಿಎಲ್ ಅಲ್ಲೇ ಇದೆಯಾ ಅಂತ ಚೆಕ್ ಮಾಡ್ತಿರೋ ಮಹಿಳೆಯರು. ಇನ್ನೊಂದೆಡೆ ರೇಷನ್ ಕಾರ್ಡ್ ಪಡೆದು ಖುಷಿಯಿಂದ ಮನೆಯತ್ತ ಹೆಜ್ಜೆ ಹಾಕ್ತಿರೋ ಮಂದಿ. ಮತ್ತೊಂದೆಡೆ ರೇಷನ್ ಸಾಲಿನಲ್ಲಿ ನಿಂತು ಸುಸ್ತಾಗಿ ಕೂತಿರೋ ಜನ. ಸರ್ಕಾರ ರೇಷನ್ ಕಾರ್ಡ್ಗಳ ಪರಿಷ್ಕರಣೆಗೆ ಮುಂದಾಗಿ ಅದೆಷ್ಟೋ ಬಡವರ ಕಾರ್ಡ್ಗಳನ್ನು ರದ್ದು ಮಾಡಿದ್ದು ನಗರದಲ್ಲಿನ ಮತ್ತಷ್ಟು ಮಂದಿಗೆ ಆತಂಕ ಉಂಟಾಗಿದೆ. ಹೀಗಾಗಿ ಇಂದು ಬ್ಯಾಟರಾಯನಪುರದ ವಿನಾಯಕ ನಗರದ ಜನರು ನ್ಯಾಯಬೆಲೆ ಅಂಗಡಿ ಮುಂದೆ ಮುಗಿಬಿದ್ದಿದ್ರು. ನಮ್ಮ ಕಾರ್ಡ್ ಏನಾದ್ರೂ ರದ್ದುಗಿದ್ದು ಆಯ್ತಾ ಎಂಬ ಆತಂಕದಲ್ಲಿ ನೂರಾರು ಜನ ನ್ಯಾಯಬೆಲೆ ಅಂಗಡಿ ಮುಂದೆ ನಿಂತಿರೋ ದೃಶ್ಯ ಕಂಡುಬಂತು. ಹೌದು, ಈಗಾಗಲೇ ಕಳೆದ 3-4 ದಿನಗಳಿಂದ ಹಲವೆಡೆ ಬಂದು ಹೋದ್ರೂ ಕೂಡ ನಮಗೆ ರೇಷನ್ ಸಿಗ್ತಿಲ್ಲ. ಕಾರ್ಡ್ ರದ್ದಾಗಿದೆಯಾ ಅಥವಾ ಕಾರ್ಡ್ ಬದಲಾಗಿದೆಯಾ ಅನ್ನೋದು ಗೊತ್ತಾಗ್ತಿಲ್ಲ. ಇತ್ತ ಈ ನ್ಯಾಯಬೆಲೆ ಅಂಗಡಿ ಮಾಲೀಕರು ಕೂಡ ಮಧ್ಯಾಹ್ನ 2 ಗಂಟೆವರೆಗೆ ಮಾತ್ರ ರೇಷನ್ ಕೊಡ್ತಾರೆ. ಆಮೇಲೆ ಸರ್ವರ್ ಡೌನ್ ಆಗಿದೆ ಅಂತ ಹೇಳ್ತಿದ್ದಾರಂತೆ. ಹೀಗಾಗಿ ಇಂದು ಕಾರ್ಡ್ ಚೆಕ್ ಮಾಡಿಸಿಕೊಳ್ಳಲು ಜನ ಮುಗಿಬಿದ್ದಿದ್ರು. ಒಟ್ನಲ್ಲಿ ಬಡವರ ಬಿಪಿಎಲ್ ಕಾರ್ಡ್ ರದ್ದಾಗಲ್ಲ ಅಂತ ಮುಖ್ಯಮಂತ್ರಿಗಳು ಸ್ಪಷ್ಟನೆ ಕೊಟ್ಟರು. ಜನರಲ್ಲಿ ಆತಂಕ ಮಾತ್ರ ಇನ್ನೂ ಹೋಗಿಲ್ಲ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ವಕ್ಫ್ ರಾಜ್ಯಾದ್ಯಂತ ಕೋಲಾಹಲವನ್ನು ಸೃಷ್ಟಿಸಿದೆ. ಅನ್ನದಾತರ ಭೂಮಿ, ಮಠ, ಶಾಲೆ ಎಲ್ಲದರ ಮೇಲೂ ಕೂಡ ವಕ್ಫ್ ವಕ್ರದೃಷ್ಟಿಯನ್ನ ಇಟ್ಟಿದೆ. ಇದನ್ನು ವಿರೋಧಿಸಿ ಇಂದು ರಾಜ್ಯಾದ್ಯಂತ ಬಿಜೆಪಿ ಹಾಗೂ ವಿವಿಧ ಮಠಾಧೀಶರು ಬೃಹತ್ ಪ್ರತಿಭಟನೆ ನಡೆಸಿದರು. ವಕ್ಫ್ ವಿರುದ್ಧ ರಾಜ್ಯಾದ್ಯಂತ ಭುಗಿಲೆದ್ದ ಆಕ್ರೋಶ. ಸರ್ಕಾರದ ವಿರುದ್ಧ ಬಿಜೆಪಿ ಮಠಾಧೀಶರ ಸಮರ. ಸಾಗರೋಪಾದಿಯಲ್ಲಿ ಹರಿದು ಬರುತ್ತಿರುವ ಜನ ಹಸಿರು ಶಾಲು ಬೀಸುತ್ತಾ ಸರ್ಕಾರದ ವಿರುದ್ಧ ಆಕ್ರೋಶ. ಇಂದು ಕರುನಾಡಿನ ಕೆಲ ಜಿಲ್ಲೆಗಳು ಅಕ್ಷರಶಃ ರಣಾಂಗಣವಾಗಿತ್ತು. ಇದಕ್ಕೆಲ್ಲ ಕಾರಣ ವಕ್ಫ್ ಸೃಷ್ಟಿಸಿದ ಕೋಲಾಹಲ. ಪ್ರತಿಭಟನೆ 1 ಕಲಬುರಗಿ. ವಕ್ಫ್ ವಿರುದ್ಧ ರೊಚ್ಚಿಗೆದ್ದ ಮಠಾಧೀಶರು. ಕಲಬುರಗಿಯಲ್ಲಿ ವಕ್ಫ್ ವಿರುದ್ಧ ವಿವಿಧ ಮಠಾಧೀಶರು, ಬಿಜೆಪಿ ನಾಯಕರು ಪ್ರತಿಭಟನೆ ನಡೆಸಿದರು. ವಕ್ಫ್ ಹಠಾವೋ ಅನ್ನದಾತ ಬಚಾವೋ ಘೋಷಣೆ ಕೂಗುವ ಮೂಲಕ ನೇಗಲ ಯೋಗಿ ಸ್ವಾಭಿಮಾನಿ ವೇದಿಕೆ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಸಿದರು. ಪ್ರತಿಭಟನೆ 2 ಹಾವೇರಿ. ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಪ್ರೊಟೆಸ್ಟ್. ವಕ್ಫ್ನಿಂದ ರೈತರ ಜಮೀನು ಕಬಳಿಕೆ ಆರೋಪಿಸಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹಾವೇರಿ ನಗರದ ಸಿದ್ದಪ್ಪ ಸರ್ಕಲ್ನಲ್ಲಿ ಬಿಜೆಪಿ ಪ್ರತಿಭಟನೆ ನಡೆಸಿತು. ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದರು. ಪ್ರತಿಭಟನೆ 3 ಉಡುಪಿ. ಡಿಸಿ ಕಚೇರಿ ಎದುರು ಧರಣಿ ಸತ್ಯಾಗ್ರಹ. ವಕ್ಫ್ ಬೋರ್ಡ್ ವಿರುದ್ಧ ಉಡುಪಿ ಜಿಲ್ಲಾ ಬಿಜೆಪಿ ನೇತೃತ್ವದಲ್ಲಿ ನಮ್ಮ ಭೂಮಿ ನಮ್ಮ ಹಕ್ಕು ಘೋಷ ವಾಕ್ಯದೊಂದಿಗೆ ಬೃಹತ್ ಧರಣಿ ಸತ್ಯಾಗ್ರಹ ನಡೆಸಲಾಯಿತು. ಪ್ರತಿಭಟನೆ 4 ಬಳ್ಳಾರಿ. ರೈತರಿಗೆ ವಕ್ಫ್ ನೋಟಿಸ್, ಬಿಜೆಪಿ ಧರಣಿ. ರೈತರಿಗೆ ವಕ್ಫ್ ಬೋರ್ಡ್ ನೋಟಿಸ್ ನೀಡಿದ ಹಿನ್ನೆಲೆ ಬಳ್ಳಾರಿ ಡಿಸಿ ಕಚೇರಿ ಎದುರು ಬಿಜೆಪಿ ಧರಣಿ ನಡೆಸಿತು. ಪ್ರತಿಭಟನೆ 5 ಚಿಕ್ಕಮಗಳೂರು. ಆಜಾದ್ ಪಾರ್ಕ್ನಲ್ಲಿ ಅಹೋರಾತ್ರಿ ಧರಣಿ. ಕಾಫಿನಾಡು ಆಜಾದ್ ಪಾರ್ಕ್ನಲ್ಲಿ ವಕ್ಫ್ ಕಾಯ್ದೆ ವಿರುದ್ಧ ಬಿಜೆಪಿ ಅಹೋರಾತ್ರಿ ಧರಣಿ ನಡೆಸಿತು. ವಿವಿಧ ಮಠಗಳ ಸ್ವಾಮೀಜಿಗಳು ಧರಣಿಯಲ್ಲಿ ಭಾಗಿಯಾದರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವಕ್ಫ್ ರಾಜ್ಯಾದ್ಯಂತ ಕೋಲಾಹಲವನ್ನು ಸೃಷ್ಟಿಸಿದೆ. ಅನ್ನದಾತರ ಭೂಮಿ, ಮಠ, ಶಾಲೆ ಎಲ್ಲದರ ಮೇಲೂ ಕೂಡ ವಕ್ಫ್ ವಕ್ರದೃಷ್ಟಿಯನ್ನ ಇಟ್ಟಿದೆ.
ಇದನ್ನು ವಿರೋಧಿಸಿ ಇಂದು ರಾಜ್ಯಾದ್ಯಂತ ಬಿಜೆಪಿ ಹಾಗೂ ವಿವಿಧ ಮಠಾಧೀಶರು ಬೃಹತ್ ಪ್ರತಿಭಟನೆ ನಡೆಸಿದರು. ವಕ್ಫ್ ವಿರುದ್ಧ ರಾಜ್ಯಾದ್ಯಂತ ಭುಗಿಲೆದ್ದ ಆಕ್ರೋಶ. ಸರ್ಕಾರದ ವಿರುದ್ಧ ಬಿಜೆಪಿ ಮಠಾಧೀಶರ ಸಮರ. ಸಾಗರೋಪಾದಿಯಲ್ಲಿ ಹರಿದು ಬರುತ್ತಿರುವ ಜನ ಹಸಿರು ಶಾಲು ಬೀಸುತ್ತಾ ಸರ್ಕಾರದ ವಿರುದ್ಧ ಆಕ್ರೋಶ. ಇಂದು ಕರುನಾಡಿನ ಕೆಲ ಜಿಲ್ಲೆಗಳು ಅಕ್ಷರಶಃ ರಣಾಂಗಣವಾಗಿತ್ತು. ಇದಕ್ಕೆಲ್ಲ ಕಾರಣ ವಕ್ಫ್ ಸೃಷ್ಟಿಸಿದ ಕೋಲಾಹಲ. ಪ್ರತಿಭಟನೆ 1 ಕಲಬುರಗಿ. ವಕ್ಫ್ ವಿರುದ್ಧ ರೊಚ್ಚಿಗೆದ್ದ ಮಠಾಧೀಶರು. ಕಲಬುರಗಿಯಲ್ಲಿ ವಕ್ಫ್ ವಿರುದ್ಧ ವಿವಿಧ ಮಠಾಧೀಶರು ಬಿಜೆಪಿ ನಾಯಕರು ಪ್ರತಿಭಟನೆ ನಡೆಸಿದರು. ವಕ್ಫ್ ಹಠಾವೋ ಅನ್ನದಾತ ಬಚಾವೋ ಘೋಷಣೆ ಕೂಗುವ ಮೂಲಕ ನೇಗಲ ಯೋಗಿ ಸ್ವಾಭಿಮಾನಿ ವೇದಿಕೆ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಸಿದರು. ಪ್ರತಿಭಟನೆ 2 ಹಾವೇರಿ. ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಪ್ರೊಟೆಸ್ಟ್. ವಕ್ಫ್ನಿಂದ ರೈತರ ಜಮೀನು ಕಬಳಿಕೆ ಆರೋಪಿಸಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹಾವೇರಿ ನಗರದ ಸಿದ್ದಪ್ಪ ಸರ್ಕಲ್ನಲ್ಲಿ ಬಿಜೆಪಿ ಪ್ರತಿಭಟನೆ ನಡೆಸಿತು. ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದರು. ಪ್ರತಿಭಟನೆ 3 ಉಡುಪಿ. ಡಿಸಿ ಕಚೇರಿ ಎದುರು ಧರಣಿ ಸತ್ಯಾಗ್ರಹ. ವಕ್ಫ್ ಬೋರ್ಡ್ ವಿರುದ್ಧ ಉಡುಪಿ ಜಿಲ್ಲಾ ಬಿಜೆಪಿ ನೇತೃತ್ವದಲ್ಲಿ ನಮ್ಮ ಭೂಮಿ ನಮ್ಮ ಹಕ್ಕು ಘೋಷ ವಾಕ್ಯದೊಂದಿಗೆ ಬೃಹತ್ ಧರಣಿ ಸತ್ಯಾಗ್ರಹ ನಡೆಸಲಾಯಿತು. ಪ್ರತಿಭಟನೆ 4 ಬಳ್ಳಾರಿ. ರೈತರಿಗೆ ವಕ್ಫ್ ನೋಟಿಸ್, ಬಿಜೆಪಿ ಧರಣಿ. ರೈತರಿಗೆ ವಕ್ಫ್ ಬೋರ್ಡ್ ನೋಟಿಸ್ ನೀಡಿದ ಹಿನ್ನೆಲೆ ಬಳ್ಳಾರಿ ಡಿಸಿ ಕಚೇರಿ ಎದುರು ಬಿಜೆಪಿ ಧರಣಿ ನಡೆಸಿತು. ಪ್ರತಿಭಟನೆ 5 ಚಿಕ್ಕಮಗಳೂರು. ಆಜಾದ್ ಪಾರ್ಕ್ನಲ್ಲಿ ಅಹೋರಾತ್ರಿ ಧರಣಿ. ಕಾಫಿನಾಡು ಆಜಾದ್ ಪಾರ್ಕ್ನಲ್ಲಿ ವಕ್ಫ್ ಕಾಯ್ದೆ ವಿರುದ್ಧ ಬಿಜೆಪಿ ಅಹೋರಾತ್ರಿ ಧರಣಿ ನಡೆಸಿತು. ವಿವಿಧ ಮಠಗಳ ಸ್ವಾಮೀಜಿಗಳು ಧರಣಿಯಲ್ಲಿ ಭಾಗಿಯಾದರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯ ಸರ್ಕಾರ ಆಪರೇಷನ್ ರೇಷನ್ ಕಾರ್ಡ್ಗೆ ಮುಂದಾಗಿದೆ. ಬಡವರ ಕಾರ್ಡ್ ರದ್ದಾಗ್ತಿದ್ದಂತೆ ಹೀಗಾಗಿ ಅಯ್ಯೋ ನಮ್ಮ ಕಾರ್ಡ್ ಚಾಲ್ತಿಯಲ್ಲಿದೆಯೋ ಇಲ್ವಾ ಎಂದು ಚೆಕ್ ಮಾಡಲು ಜನ ನ್ಯಾಯಬೆಲೆ ಅಂಗಡಿಯತ್ತ ಮುಖ ಮಾಡ್ತಿದ್ದಾರೆ. ರೇಷನ್ ಕಾರ್ಡ್ ರದ್ದು, ಆತಂಕದಲ್ಲಿ ಸಿಟಿ ಮಂದಿ. ನ್ಯಾಯಬೆಲೆ ಅಂಗಡಿಗೆ ಮುಗಿಬಿದ್ದ ಜನರು. ರೇಷನ್ ಕಾರ್ಡ್ ಹಿಡಿದು ಸಾಲು ಸಾಲಾಗಿ ನಿಂತಿರೋ ಜನರು. ನಮ್ಮದು ಬಿಪಿಎಲ್ ಅಲ್ಲೇ ಇದೆಯಾ ಅಂತ ಚೆಕ್ ಮಾಡ್ತಿರೋ ಮಹಿಳೆಯರು. ಇನ್ನೊಂದೆಡೆ ರೇಷನ್ ಕಾರ್ಡ್ ಪಡೆದು ಖುಷಿಯಿಂದ ಮನೆಯತ್ತ ಹೆಜ್ಜೆ ಹಾಕ್ತಿರೋ ಮಂದಿ. ಮತ್ತೊಂದೆಡೆ ರೇಷನ್ ಸಾಲಿನಲ್ಲಿ ನಿಂತು ಸುಸ್ತಾಗಿ ಕೂತಿರೋ ಜನ. ಸರ್ಕಾರ ರೇಷನ್ ಕಾರ್ಡ್ಗಳ ಪರಿಷ್ಕರಣೆಗೆ ಮುಂದಾಗಿ ಅದೆಷ್ಟೋ ಬಡವರ ಕಾರ್ಡ್ಗಳನ್ನು ರದ್ದು ಮಾಡಿದ್ದು ನಗರದಲ್ಲಿನ ಮತ್ತಷ್ಟು ಮಂದಿಗೆ ಆತಂಕ ಉಂಟಾಗಿದೆ. ಹೀಗಾಗಿ ಇಂದು ಬ್ಯಾಟರಾಯನಪುರದ ವಿನಾಯಕ ನಗರದ ಜನರು ನ್ಯಾಯಬೆಲೆ ಅಂಗಡಿ ಮುಂದೆ ಮುಗಿಬಿದ್ದಿದ್ರು. ನಮ್ಮ ಕಾರ್ಡ್ ಏನಾದ್ರೂ ರದ್ದುಗಿದ್ದು ಆಯ್ತಾ ಎಂಬ ಆತಂಕದಲ್ಲಿ ನೂರಾರು ಜನ ನ್ಯಾಯಬೆಲೆ ಅಂಗಡಿ ಮುಂದೆ ನಿಂತಿರೋ ದೃಶ್ಯ ಕಂಡುಬಂತು. ಹೌದು, ಈಗಾಗಲೇ ಕಳೆದ 3-4 ದಿನಗಳಿಂದ ಹಲವೆಡೆ ಬಂದು ಹೋದ್ರೂ ಕೂಡ ನಮಗೆ ರೇಷನ್ ಸಿಗ್ತಿಲ್ಲ. ಕಾರ್ಡ್ ರದ್ದಾಗಿದೆಯಾ ಅಥವಾ ಕಾರ್ಡ್ ಬದಲಾಗಿದೆಯಾ ಅನ್ನೋದು ಗೊತ್ತಾಗ್ತಿಲ್ಲ. ಇತ್ತ ಈ ನ್ಯಾಯಬೆಲೆ ಅಂಗಡಿ ಮಾಲೀಕರು ಕೂಡ ಮಧ್ಯಾಹ್ನ 2 ಗಂಟೆವರೆಗೆ ಮಾತ್ರ ರೇಷನ್ ಕೊಡ್ತಾರೆ. ಆಮೇಲೆ ಸರ್ವರ್ ಡೌನ್ ಆಗಿದೆ ಅಂತ ಹೇಳ್ತಿದ್ದಾರಂತೆ. ಹೀಗಾಗಿ ಇಂದು ಕಾರ್ಡ್ ಚೆಕ್ ಮಾಡಿಸಿಕೊಳ್ಳಲು ಜನ ಮುಗಿಬಿದ್ದಿದ್ರು. ಒಟ್ನಲ್ಲಿ ಬಡವರ ಬಿಪಿಎಲ್ ಕಾರ್ಡ್ ರದ್ದಾಗಲ್ಲ ಅಂತ ಮುಖ್ಯಮಂತ್ರಿಗಳು ಸ್ಪಷ್ಟನೆ ಕೊಟ್ಟರು. ಜನರಲ್ಲಿ ಆತಂಕ ಮಾತ್ರ ಇನ್ನೂ ಹೋಗಿಲ್ಲ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ.